ನಾನಿವತ್ತು ವಿಡಿಯೋ ಮಾಡ್ತಾ ಇರುವಂತದ್ದು ಮೇಲ್ ಫರ್ಟಿಲಿಟಿ ಬಗ್ಗೆ, ಅಂದ್ರೆ ಪುರುಷ ಬಂಜೆತನದ ಬಗ್ಗೆ. ಇದು ಯಾರಿಗಾಗುತ್ತೆ, ಯಾವೆಲ್ಲ ರೀಸನ್ಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ತಿಳ್ಕೊಬೇಕು ಅನ್ನೋ ಹಾಗಿದ್ರೆ ತಿಳ್ಕೊಂಡೇಬೇಕು, ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಲ್ ಫರ್ಟಿಲಿಟಿ, ಇಂಗ್ಲಿಷಲ್ಲಿ ಮೇಲ್ ಫರ್ಟಿಲಿಟಿ ಅಂತಾರೆ, ಕನ್ನಡದಲ್ಲಿ ಪುರುಷ ಬಂಜೆತನ ಅಂತ ಹೇಳ್ತಾರೆ. ಮಕ್ಕಳಾಗದೇ ಇರೋ ದಂಪತಿಗಳು ಇವಾಗ ಹಾಸ್ಪಿಟಲ್ಗೆ ಹೋದ್ರೆ ಒಂದು 100 ಜನ ದಂಪತಿಗಳಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಏನಕ್ಕೆ ಮಕ್ಕಳಾಗ್ತಿಲ್ಲಪ್ಪ ಅಂದ್ರೆ ಫಸ್ಟ್ ಎಲ್ಲ ಹುಡುಗಿಯರದೇ ಪ್ರಾಬ್ಲಮ್ ಇದೆ ಅಂತ ಎಲ್ಲರೂ ತಿಳ್ಕೊತಾ ಇದ್ರು. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಡೇ ಬೈ ಡೇ 100 ಜನ ದಂಪತಿಗಳು ಅಂತ ತಗೊಂಡ್ರೆ ಮಕ್ಕಳಾಗ್ದಲೇ ಇರೋದ್ರ ರೀಸನ್ನು ಅಲ್ಲಿ 30 to 40% ಪುರುಷ ಸಹ ಆಗಿರ್ತಾನೆ. ಅಂದ್ರೆ ಮಕ್ಕಳ ಆಗದೆ ಇರೋದಿಕ್ಕೆ 30 to 40% ಪ್ರಾಬ್ಲಮ್ ಒಬ್ಬ ಪುರುಷನಲ್ಲೂ ಸಹ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದೆ, ಮತ್ತೆ ಅದು ತುಂಬಾ ಜಾಸ್ತಿ ಆಗ್ತಿದೆ ಕೂಡ. ಸೊ ಏನಕ್ಕಪ್ಪ ಅದು ಅಂತ ನೋಡಿ, ಕೆಲವರು ಇರ್ತಾರೆ ಅವ್ರೇನಂದ್ರೆ ಒಂದು 35 ಆದ್ಮೇಲೆ ಅಂದ್ರೆ ಫೈನಾನ್ಷಿಯಲಿ ಎಲ್ಲ ಸೆಟ್ಲ್ ಆದ್ಮೇಲೆ ಮದುವೆ ಮಾಡ್ಕೊಳ್ಳೋಣ, ಇವಾಗಲೇ ಬೇಡ ಅಂತ ಅನ್ನೋರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಎಬೌವ್ 35 ಮದುವೆ ಆಗುವಂಥದ್ದು, ಇಲ್ಲ 40ಗೆ ಮದುವೆ ಆಗುವಂಥದ್ದು. ಸೊ ಈ ತರ ಆದಾಗ ಏನಾಗುತ್ತೆ ಅಂದ್ರೆ ಅಷ್ಟೊತ್ತು ಕಾಲ ಅವ್ರ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ಮತ್ತೆ ವೀರ್ಯ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು ಅಂದ್ರೆ ವೀರ್ಯ ಉತ್ಪಾದನೆ ಆಗುವಂಥದ್ದು ಸಹ ಅವಾಗ 50% ಕಮ್ಮಿ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಅದು 100% ಆಗೋದಿಲ್ಲ. ಯಾರು ಈ ಸ್ಮೋಕ್ ಡ್ರಿಂಕ್ಸ್ ಮಾಡಿ ಮಕ್ಕಳು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಾ, ಸೊ ಅವ್ರಿಗೆ ಖಂಡಿತ ಮಕ್ಕಳು ಆಗೋದಿಲ್ಲ. ಏನಕ್ಕಪ್ಪ ಅಂದ್ರೆ ಈ ಸ್ಮೋಕು ಡ್ರಿಂಕ್ಸ್ ಮಾಡಿದಾಗ ನಿಮ್ಮ ಸ್ಪರ್ಮ್ ಅಂದ್ರೆ ವೀರ್ಯದ ಮೇಲೆ ಸ್ಮೋಕು ಮತ್ತೆ ಡ್ರಿಂಕ್ಸ್ ಎರಡು ಎಫೆಕ್ಟ್ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಏನದು ಅಂದ್ರೆ ಊಟ ತಿಂಡಿ. ಎಷ್ಟು ಜನ ಇವಾಗ ಮನೆಯಲ್ಲಿ ಊಟ ಮಾಡ್ತಾ ಇದ್ದೀರಾ? ಅದು ಹೌದು, ಕೆಲವರಿಗೆ ಸಾಧ್ಯ ಆಗದೇನೂ ಇರ್ಬೋದು. ಏನಕ್ಕಪ್ಪ ಅಂದ್ರೆ ಈಗ ಹೊರಗಡೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಟೈಮ್ ಟು ಟೈಮ್ ಮನೆಗೆ ಬಂದು ಊಟ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಸೊ ಅಂತವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಹೊರಗಡೆಯಲ್ಲಿ ಅಲ್ಲಿ ತಿನ್ನುವಂತ ನೀವು ಮಸಾಲೆ ಐಟಮ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು. ಸೊ ಇದೆಲ್ಲದೂ ಸಹ ಏನಾಗ್ತಿದೆ ಅಂದ್ರೆ ನಿಮ್ಮ ವೀರ್ಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಮತ್ತೆ ಇನ್ನೊಬ್ರು ಏನಂದ್ರೆ ದಪ್ಪ ಇರೋರು, ಯಾರು ಈ ಫುಲ್ಲು ಓವರ್ ವೆಯ್ಟ್ ಇರ್ತಿರಲ್ವಾ, ಸೊ ಅಂತವರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಓವರ್ ವೆಯ್ಟ್ ಇಂದ ಏನಾಗುತ್ತಪ್ಪ ಅಂದ್ರೆ ಬೊಜ್ಜು ಜಾಸ್ತಿ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ, ಸೊ ವೀರ್ಯ ಉತ್ಪಾದನೆ ಅಲ್ಲೂ ಸಹ ಕಮ್ಮಿ ಆಗೋದ್ರಿಂದ ದಪ್ಪ ಇರೋರ್ಗು ಮಕ್ಕಳಾಗೋದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗ್ತಿದೆ ಗಂಡ್ಮಕ್ಳಿಗೆ ಅಂದ್ರೆ ಮಕ್ಕಳಾಗೋದಿಕ್ಕೆ ಪ್ರಾಬ್ಲಮ್, ಮಕ್ಕಳಾಗೋದಿಕ್ಕೆ ತೊಂದರೆಗಳು ಅಡ್ಡ ಬರ್ತಾ ಇದೆ, ಅಂದ್ರೆ ಮಕ್ಕಳಾಗದೆ ಇರೋದಿಕ್ಕೆ. ಸೊ ಯಾರು ಮಕ್ಕಳನ್ನ ಮಾಡ್ಕೋಬೇಕು ಅಂತ ಇದ್ದೀರಾ, ಈ ತರ ಪ್ರಾಬ್ಲಮ್ ಇರೋರು ಅಂದ್ರೆ ಮೇಲ್ ಇನ್ಫರ್ಟಿಲಿಟಿ ಇರೋಂಥವ್ರು, ದಯವಿಟ್ಟು ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಳ್ಳಿ. ಅಂದ್ರೆ ಸರಿಯಾದ ಟೈಮಿಗೆ ನಿದ್ರೆ ಮಾಡುವಂಥದ್ದು, ಅಂದ್ರೆ 7 to 8 hours ನಿದ್ದೆ ಮಾಡುವಂಥದ್ದು, 3 ಟೈಮು ಅಂದ್ರೆ ನಾನು ಹೇಳ್ತಾ ಇರುವಂಥದ್ದು ಅಟ್ಲೀಸ್ಟ್ ಮಕ್ಕಳು ಮಾಡ್ಕೊಳ್ಳೋಂಥ ಟೈಮಲ್ಲಿ 3 ಟೈಮು, ಸಾಧ್ಯ ಆದಷ್ಟು ಮನೆಯಲ್ಲಿ 2 ಟೈಮ್ ಊಟ ಮಾಡುವಂಥದ್ದು, ಮತ್ತೆ ಈ ಸ್ಮೋಕು ಡ್ರಿಂಕ್ಸ್ ಫುಲ್ ಸ್ಟಾಪ್ ಮಾಡುವಂಥದ್ದು. ಹಾಗೆ ಪ್ರತಿದಿನ ಎಕ್ಸರ್ಸೈಸ್ ಮಾಡುವಂಥದ್ದು, ಎಕ್ಸರ್ಸೈಸ್ ಮಾಡೋಕ್ಕಾಗಲಿಲ್ಲ ವಾಕ್ ಮಾಡೋದು, ಇಲ್ಲ ಯೋಗ ಮಾಡೋದು, ಇದೆಲ್ಲದನ್ನು ನೀವು ಮಾಡೋದ್ರಿಂದ ಅವಾಗ ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನೀವು ಮಕ್ಕಳಾಗದೇ ಇರೋ ತೊಂದರೆಯಿಂದ ಹೊರಗಡೆ ಬರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್